ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಕರ್ನಾಟಕದ ಬಿಪಿಎಲ್ ಕಾರ್ಡ್ ಸಿಸ್ಟಂನಲ್ಲಿ ದೊಡ್ಡ ಕ್ರಾಂತಿ ಶುರುವಾಗಿದೆ. ನಿಮ್ಮ ಕುಟುಂಬದ ಹೆಸರಿನಲ್ಲಿ ಕಾರ್ ಇದೆಯಾ? ದೊಡ್ಡ ಮನೆ ಇದೆಯಾ? ಹೆಚ್ಚಿನ ಇನ್ಕಮ್ ಇದೆಯಾ? ಹಾಗಿದ್ದರೆ ನಿಮ್ಮ ಕೈಯಲ್ಲಿರುವ ಬಿಪಿಎಲ್ ಕಾರ್ಡ್ ಬೇಗನೆ ಕ್ಯಾನ್ಸಲ್ ಆಗಬಹುದು. ಹೌದು, ಸರ್ಕಾರ ಈಗ ಒಂದು ಮ್ಯಾಸಿವ್ ವೆರಿಫಿಕೇಷನ್ ಡ್ರೈವ್ ಆರಂಭಿಸಿದೆ. ಈಗ ನಕಲಿ ಕಾರ್ಡ್ ಹೋಲ್ಡರ್ಗಳು ಒಂದೊಂದಾಗಿ ಪತ್ತೆಯಾಗುತ್ತಿದ್ದಾರೆ. ಸಾವಿರಾರು ಕುಟುಂಬಗಳು ತಮ್ಮ ಕಾರ್ಡ್ ಕಳೆದುಕೊಳ್ಳಲಿದ್ದಾರೆ. ಮತ್ತೊಂದೆಡೆ ನಿಜವಾದ ಬಡವರಿಗೆ ಸರ್ಕಾರದ ಸ್ಕೀಮ್ಗಳು ನೇರವಾಗಿ ತಲುಪಲಿವೆ. ಇದು ಕೇವಲ ಬದಲಾವಣೆಯಲ್ಲ, ಇದು ಒಂದು ರೆವಲ್ಯೂಷನ್ ಇನ್ ಕರ್ನಾಟಕಸ್ ರೇಷನ್ ಅಂಡ್ ಸಬ್ಸಿಡಿ ಸಿಸ್ಟಮ್. ಇಂದು ಈ ವಿಡಿಯೋದಲ್ಲಿ ಈ ಆಪರೇಷನ್ ಹೇಗೆ ನಡೆಯುತ್ತಿದೆ, ಯಾರಿಗೆ ಬೆನಿಫಿಟ್, ಯಾರಿಗೆ ಲಾಸ್ ಮತ್ತು ನಿಮ್ಮ ಕಾರ್ಡ್ ಸೇಫ್ ಇದೆಯೇ ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಬಿಪಿಎಲ್ ಅಂದರೆ ಬಿಲೋ ಪಾವರ್ಟಿ ಲೈನ್ ಕುಟುಂಬಗಳಿಗೆ ನೀಡಲಾಗುವ ಕಾರ್ಡ್. ಈ ಕಾರ್ಡ್ ಆಧಾರವಾಗಿ ಆಹಾರ ಭದ್ರತೆ, ರೇಷನ್, ಸಬ್ಸಿಡಿ ಹಾಗೂ ಹಲವು ಸರ್ಕಾರಿ ಯೋಜನೆಗಳ ಪ್ರಯೋಜನ ಪಡೆಯಬಹುದು. ಆದರೆ ಇತ್ತೀಚಿನ ವೆರಿಫಿಕೇಷನ್ ಪ್ರಾಸೆಸ್ನಲ್ಲಿ ಒಂದು ಆಘಾತಕಾರಿ ಸಂಗತಿ ಬೆಳಕಿಗೆ ಬಂದಿದೆ. ಸುಮಾರು 10 ಲಕ್ಷಕ್ಕೂ ಹೆಚ್ಚು ಅನರ್ಹರು ಬಿಪಿಎಲ್ ಕಾರ್ಡ್ ಪಡೆದಿರುವುದು ಪತ್ತೆಯಾಗಿದೆ. ತಮ್ಮ ಆದಾಯ, ಆಸ್ತಿ ಅಥವಾ ವಾಹನಗಳ ವಿವರಗಳನ್ನು ಮರೆಮಾಚಿ ನಿಯಮಗಳಿಗೆ ವಿರುದ್ಧವಾಗಿ ಅವರು ಈ ಕಾರ್ಡ್ ಪಡೆದಿದ್ದಾರೆ. ಇದರ ಪರಿಣಾಮವಾಗಿ ನಿಜವಾದ ಬಡವರಿಗೆ ಸಿಗಬೇಕಾದ ಸೌಲಭ್ಯ ತಲುಪದೆ ಹೋಗುತ್ತಿದೆ. ಈ ಸಮಸ್ಯೆಯನ್ನು ತಡೆಗಟ್ಟಲು ಸರ್ಕಾರ ದೊಡ್ಡ ಮಟ್ಟದ ಆಪರೇಷನ್ ಆರಂಭಿಸಿದೆ. ಈ ಬಾರಿ ಕೈಯಾರೆ ಪರಿಶೀಲನೆ ಅಲ್ಲ, ಬದಲಾಗಿ ಟೆಕ್ನಾಲಜಿ ಬೇಸ್ಡ್ ಚೆಕಿಂಗ್ ಸಿಸ್ಟಮ್ ಬಳಸಲಾಗುತ್ತಿದೆ. ಆಹಾರ ಇಲಾಖೆಯ ಡೇಟಾಬೇಸ್ ಅನ್ನು ಸಾರಿಗೆ ಇಲಾಖೆ, ಕಂದಾಯ ಇಲಾಖೆ, ಬ್ಯಾಂಕ್ ಮತ್ತು ಆರೋಗ್ಯ ಇಲಾಖೆಯ ಮಾಹಿತಿ ಜೊತೆ ಲಿಂಕ್ ಮಾಡಲಾಗಿದೆ. ಉದಾಹರಣೆಗೆ, ಕುಟುಂಬದ ಹೆಸರಿನಲ್ಲಿ ಕಾರ್ ಅಥವಾ ಜೀಪ್ ಇದ್ದರೆ ಆರ್ಟಿಒ ಡೇಟಾ ಮೂಲಕ ಪತ್ತೆಯಾಗುತ್ತದೆ. ಆದಾಯದ ವಿವರಗಳು, ಕೃಷಿ ಭೂಮಿ ದಾಖಲೆಗಳು, ಬ್ಯಾಂಕ್ ಅಕೌಂಟ್ ಮತ್ತು ಎಲೆಕ್ಟ್ರಿಸಿಟಿ ಬಿಲ್ ಎಲ್ಲವೂ ಪರಿಶೀಲನೆಗೆ ಒಳಗಾಗುತ್ತದೆ. ಈ ಸ್ಮಾರ್ಟ್ ಟೆಕ್ನಾಲಜಿ ಮೂಲಕ ನಕಲಿ ಕಾರ್ಡ್ ಹೋಲ್ಡರ್ಗಳನ್ನು ಸುಲಭವಾಗಿ ಗುರುತಿಸಲಾಗುತ್ತದೆ. ಅರ್ಹತೆ ಇಲ್ಲದವರು ಯಾರು? ಕುಟುಂಬದ ವಾರ್ಷಿಕ ಆದಾಯ 1.2 ಲಕ್ಷ ರೂಪಾಯಿಗಿಂತ ಹೆಚ್ಚಿದ್ದರೆ, 3 ಹೆಕ್ಟೇರ್ಗಿಂತ ಹೆಚ್ಚು ಭೂಮಿ ಇದ್ದರೆ ಅಥವಾ ನಗರ ಪ್ರದೇಶದಲ್ಲಿ 1,000 ಸ್ಕ್ವೇರ್ ಫೀಟ್ಗಿಂತ ದೊಡ್ಡ ಮನೆ ಇದ್ದರೆ, ಕುಟುಂಬದ ಹೆಸರಿನಲ್ಲಿ 4 ವೀಲರ್ ಇದ್ದರೆ, ಆಟೋ ರಿಕ್ಷಾ ಫಾರ್ ಲೈವ್ಲಿಹುಡ್ ಮಾತ್ರ ಎಕ್ಸೆಪ್ಷನ್. ಆದಾಯ ತೆರಿಗೆ ಪಾವತಿದಾರರು, ಸರ್ಕಾರಿ ನೌಕರರು, ವೈದ್ಯರು, ವಕೀಲರು ಆಲ್ ಇನ್ಎಲಿಜಿಬಲ್. ತಿಂಗಳಿಗೆ 450 ರೂಪಾಯಿಗಿಂತ ಹೆಚ್ಚು ಎಲೆಕ್ಟ್ರಿಸಿಟಿ ಬಿಲ್ ಬಂದರೂ ಅರ್ಹರಲ್ಲ. ಮುಂದಿನ ಹಂತದಲ್ಲಿ ಪರಿಶೀಲನೆ ಮುಗಿದ ನಂತರ ಅನರ್ಹರ ಬಿಪಿಎಲ್ ಕಾರ್ಡ್ ಕ್ಯಾನ್ಸಲ್ ಆಗಿ ಅವರಿಗೆ ಎಪಿಎಲ್ ಕಾರ್ಡ್ ನೀಡಲಾಗುತ್ತದೆ. ಇದಲ್ಲದೆ ಫ್ಯೂಚರ್ ಮಿಸ್ಯೂಸ್ ತಡೆಗೆ ಹೊಸ ಸಾಫ್ಟ್ವೇರ್ ಅಭಿವೃದ್ಧಿಪಡಿಸಲಾಗಿದೆ. ಅರ್ಜಿ ಸಲ್ಲಿಸುವಾಗಲೇ ಆಟೋಮೇಟೆಡ್ ಸಿಸ್ಟಮ್ ಎಲ್ಲಾ ಡೇಟಾ ಚೆಕ್ ಮಾಡಿ ಅರ್ಹತೆ ಇಲ್ಲದಿದ್ದರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತದೆ. ಈ ಕ್ರಮಗಳ ಲಾಭವೇನು? ಟ್ರಾನ್ಸ್ಪರೆನ್ಸಿ ಹೆಚ್ಚುತ್ತದೆ. ನಿಜವಾದ ಬಡವರಿಗೆ ಮಾತ್ರ ಬೆನಿಫಿಟ್ ತಲುಪುತ್ತದೆ. ರಿಸೋರ್ಸಸ್ ಮಿಸ್ಯೂಸ್ ತಪ್ಪುತ್ತದೆ. ಅಂತಿಮವಾಗಿ, ಸರ್ಕಾರದ ಈ ಇನಿಷಿಯೇಟಿವ್ ಮೂಲಕ ಬಿಪಿಎಲ್ ವ್ಯವಸ್ಥೆಯಲ್ಲಿ ನ್ಯಾಯತೆ ಮತ್ತು ವಿಶ್ವಾಸ ಹೆಚ್ಚುತ್ತದೆ. ಈ ಮಾಹಿತಿಯು ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಪ್ರಮುಖ ಮಾಹಿತಿಯೊಂದಿಗೆ ಭೇಟಿಯಾಗುತ್ತೇವೆ. ಧನ್ಯವಾದ.